ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಮೈಸೂರು ಮಹಾರಾಜರಾದ ಮಹಾರಾಣಿಯವರೇ ಆದ ಪ್ರಮೋದ ದೇವಿಯವರಿಗೆ, ಅಮ್ಮನವರಿಗೆ ನಮಸ್ಕಾರಗಳು. ಏನಪ್ಪ ವಿಚಾರ ಅಂದರೆ, ಚಾಮರಾಜನಗರ ಜಿಲ್ಲೆಯಲ್ಲಿ 5,000 ಎಕರೆ ಜಮೀನನ್ನು ನಮ್ಮ ಹೆಸರಿಗೆ ಮಾಡಿಕೊಡಿ ಅಂತಂದು ಹೇಳ್ಬಿಟ್ಟು ಚಾಮರಾಜನಗರ ಜಿಲ್ಲೆ DC ಅವರಿಗೆ ಪತ್ರ ಬರೆದಿದ್ದಾರೆ ಈ ಮಹಾರಾಣಿ ಅಮ್ಮನವರು. ಅಮ್ಮನವರೇ, ದಯವಿಟ್ಟು ಈ ದುರಾಸೆ ಬೇಡ. ಯಾಕಂದರೆ ಇಷ್ಟು ವರ್ಷ 2050ರಿಂದ ಇಲ್ಲಿವರೆಗೂ ಅಲ್ಲಿ ಜನಗಳು ವಾಸ ಮಾಡ್ತಾ ಇದ್ದಾರೆ. ಕೆಲವರು ಜಮೀನಲ್ಲಿ ಬದುಕ್ತಾ ಇದ್ದಾರೆ, ಕೆಲವು ಊರುಗಳಾಗಿದ್ದಾವೆ. ಅವರೆಲ್ಲ ಎಲ್ಲಿಗೆ ಹೋಗಬೇಕು? ಇಲ್ಲಿವರೆಗೂ ಅವರು ತೆರಿಗೆ ಕಟ್ಟಿದ್ದಾರೆ, ಜೀವನ ಮಾಡ್ಕೊಂಬಂದಿದ್ದಾರೆ. ಯಾರು ಏನಲ್ಲಿ ಸುಮ್ಮನೆ ವಾಸ ಮಾಡಿಲ್ಲ. ಮನೆ ತೆರಿಗೆ ಆಗಿರ್ಬೋದು, ಹೊಲದ ತೆರಿಗೆ ಆಗಿರ್ಬೋದು, ಎಲ್ಲ ಕಟ್ಕೊಂಬಂದಿದ್ದಾರೆ. ಆ DC ಅವರು ಉತ್ತರ ಕೊಟ್ಟಿದ್ದಾರೆ. 1950ರ ಇಸ್ವಿಯಲ್ಲಿ ಮಹಾರಾಜರು ಯಾವ ರೀತಿ ನೋಡಿದ್ರು, ಯಾವ ರೀತಿ ಬರೆದು ಕೊಟ್ಟಿದ್ದಾರೆ ಅನ್ನೋ ನೋಡಿಕೊಂಡು ಅದನ್ನು ಕ್ರಮ ತಗೊತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಇಷ್ಟು ವರ್ಷ ಸುಮ್ಮನೆ ಇದ್ದು ಈಗ ಇಷ್ಟೊಂದು ದುರಾಸೆ ಯಾಕೆ ಬಂತು ನಿಮಗೆ? ಇದು ಯಾಕೆ ಬೇಡ ಅನಿಸ್ತಾ ಇದೆ? ಅಮ್ಮ, ಆ 5,000 ಎಕರೆ ಏನು ನೀವು ಕೇಳ್ತಾ ಇದ್ದೀರಲ್ಲ, ಈಗ ನೀವು ಪಾಪ ಅಲ್ಲಿ ಎಷ್ಟೋ ಹಳ್ಳಿಗಳಾಗಿದ್ದಾವೆ. ಆ ಹಳ್ಳಿಲೇ ಬಡವರು ಬಗ್ಗರು ವಾಸ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಬಡ ರೈತರು ಜೀವನ ಮಾಡ್ತಾಯಿದ್ದಾರೆ. ಅವರೆಲ್ಲ ಎಲ್ಲಿ ಕಳಿಸ್ತೀರಮ್ಮ? ಇವಾಗ ಆ ಜಮೀನು ತಗೊಂಡ್ಬಿಟ್ಟು ಆ ಜಮೀನು ತಗೊಂಡು ಏನಮ್ಮ ಮಾಡ್ತೀರಿ ನೀವು? ಇರೋ ಜಮೀನೇ ನಿಮ್ಮ ಕೈಲಿ ಕಾಪಾಡ್ಕೊಳಕ್ಕಾಗ್ತಾ ಇಲ್ಲ, ಇರೋ ಜಮೀನೇ ಉಳಿಸ್ಕೊಳಕ್ಕಾಗ್ತಾ ಇಲ್ಲ. ಹಂಗಾದ್ರೆ ನೀವು ಅದ್ರ 5,000 ಎಕರೆ ಮೇಲೆ ಚಾಮರಾಜನಗರ ಜಿಲ್ಲೆಗೆ ಮಾತ್ರ ಯಾಕೆ ಕಂಡು ಬಿದ್ದಿದೆ? ಬೇರೆ ಕಡೆ ಯಾವುದು ಕಂಡು ಬಿದ್ದಿಲ್ವಾ? ಹಂಗಾದ್ರೆ ನಿಮಗೆ ನಾವು ಕೆಲವು ಪ್ರಶ್ನೆಗಳು ಕೇಳ್ತೀನಿ. ಮೈಸೂರು KRS ಡ್ಯಾಮ್ ಕಟ್ಟಕ್ಕೂ ಕೂಡ ಮೈಸೂರು ರಾಜರು ಸಹಾಯ ಮಾಡಿದರು. ಅದೆಷ್ಟೋ ಕೋಟಿ ಕಟ್ಟಿ ಅವರೇನೆ ಸ್ವಂತ ದುಡ್ಡಾಗಿ ಕಟ್ಟಿದ್ದಾರೆ. ನಿಮ್ಮ ಯಜಮಾನರುಗಳೇ, ನಿಮ್ಮ ಮಹಾರಾಜರು. ಅದರಿಂದ ಆ ದುಡ್ಡನ್ನ ವಾಪಸ್ ಇಸ್ಕೊಳ್ಳಿ ಸರ್ಕಾರದಿಂದ. ಆ ಜಾಗ ಇಸ್ಕೊಳ್ಳೋಕ್ಕಾಗಲಿಲ್ಲ ಅಂದ್ರೂ ಆ ಕಟ್ಟಿರ್ತಕ್ಕಂಥ ಏನು ಹಣ ಖರ್ಚಾಗಿದೆಯಲ್ಲ ಅದನ್ನು ವಾಪಸ್ ಇಸ್ಕೊಳ್ಳಿ. ಆಮೇಲೆ ಬೆಂಗಳೂರಲ್ಲಿ ಪ್ಯಾಲೇಸ್ ಇದೆ, ಆಮೇಲೆ ಸದಾಶಿವನಗರ ಲೇಔಟು ಮತ್ತು ಜಯಮಾಲು ಇವೆಲ್ಲ ಮಹಾರಾಜರದನ್ನೇ, ಅದನ್ನು ಇಸ್ಕೊಂಬಿಡ್ರಮ್ಮ. ಆಮೇಲೆ ಮಳವಳ್ಳಿ ಹತ್ರ ಕರೆಂಟ್ ಎಲ್ಲ ಮಾಡಿದಾರಲ್ಲ, ಅದನ್ನು ತಗೊಂಬಿಡಿ ಅತ್ತಾಗೆ. ಯಾಕೆ ನೀವು ಆಮೇಲೆ ಮೈಸೂರು ಅರಮನೆ ಅದನ್ನು ಕೂಡ ನಿಮ್ಮ ಸ್ವಂತಕ್ಕೆ ತಗೊಂಬಿಡಿ. ಎಲ್ಲ ಯಾಕೆ ಸರ್ಕಾರ ವಶಪಡಿಸ್ಕೊಂತಿದೆ? ಚಾಮುಂಡಿ ಬೆಟ್ಟ, ಇನ್ನೂ ಬೇಕಾದಷ್ಟು ಜಾಗ, ರೇಸ್ ಕೋರ್ಸ್ಗಳು, ಬೆಂಗಳೂರಲ್ಲಿ ರೇಸ್ ಕೋರ್ಸ್ ಆಗಿರ್ಬೋದು, ಮತ್ತು ಮೈಸೂರಿನ ರೇಸ್ ಕೋರ್ಸ್ ಜಾಗ ಆಗಿರ್ಬೋದು, ಎಲ್ಲ ಮಹಾರಾಜರದೇ, ನಿಮ್ಮದೇ. ಅದು ಹಳೆ ದಾಖಲೆ ತೆಗೆದು ನೋಡಿದರೆ ನಿಮ್ಮದೇ ಇರುತ್ತೆ. ಯಾಕಂದರೆ ಅವಾಗ ರಾಜರು ದಾನ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ದಾನ ಮಾಡಿದ್ದಾರೆ. ಅದರಿಂದ ಅದನ್ನು ದಾನ ಮಾಡಿ ಹೋಗಿದ್ದಾರೆ ಅವರು. ಅದಕ್ಕೆ ಅವ್ರ ಹೆಸರು ಇನ್ನೂ ಶಾಶ್ವತವಾಗಿದೆ. ನಿಮ್ಮ ಹೆಸರು ಶಾಶ್ವತವಾಗಿ ಉಳ್ಕೋಬೇಕನ್ನಂಗಿದ್ರೆ ಇವಾಗ ಕೈ ಹಾಕಿದ್ರಲ್ಲ, ಇಂಥ ಕೆಲಸ ಬಿಟ್ಬಿಡಿ. ದೇವರನ್ನು ಹೇಳ್ತಾ ಇದ್ದೀನಿ ಅಮ್ಮ, ದಯವಿಟ್ಟು ಇಂಥ ಸರ್ಕಾರ ಮಣ್ತಿನ ಕೆಲಸ ಮಾಡ್ತೀರೋ ಅಂತ ದಯವಿಟ್ಟು ನೀವು ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಸರ್ಕಾರದವರು ಅವ್ರಿಗಂತೂ ಬಡವ್ರ ಪರ ಇಲ್ಲ. ನೀವಾದರೂ ಕೂಡ ಮಹಾರಾಜರು ವಂಶದವರು, ಮತ್ತು ಬೇಕಾದಷ್ಟು ಹೆಸರು ಇದೆ. ರಾಜರು ಮಹಾರಾಜರು ಬೇಕಾದಷ್ಟು ದಾನ ಧರ್ಮ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಇವತ್ತು ಮೈಸೂರು ಹೆಸರು, ರಾಜವಂಶರ ಹೆಸರು ಇಲ್ಲಿವರೆಗಿದೆ. ದಯವಿಟ್ಟು ಅದನ್ನು ಕಾಪಾಡ್ಕೊಂಡು ಹೋಗಿ ಅಮ್ಮ. ದಯವಿಟ್ಟು ಅಲ್ಲಿ ಬಡವರಿದಾರಮ್ಮ. ಆ ಚಾಮರಾಜನಗರ ಜಿಲ್ಲೆಯಲ್ಲಿ ಯಾರು MLAಗಳು, MP ಗಳು, ದೊಡ್ಡ ದೊಡ್ಡ ಮಂತ್ರಿಗಳು ಹೋಗಿ ಅಲ್ಲಿ ಯಾರು ಜೀವನ ಮಾಡ್ತಾ ಇಲ್ಲಮ್ಮ. ಆ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ತುಂಬ ಕಡು ಬಡವರಿದ್ದಾರಮ್ಮ. ಅವ್ರನ್ನ ಬದುಕಕ್ಕೆ ಬಿಡಿ ಅಮ್ಮ. ಇಲ್ಲಾಂದರೆ ತಗೊಂಬಂದು ನಿಮ್ಮ ಅರಮನೆಯಲ್ಲಿ ಇಟ್ಕೊಂಡ್ಬಿಡಿತಾಗ ಆ ಜಾಗ ಎಲ್ಲ ಕೊಟ್ಟು ನೀವು ತಗೊಂಬಂದರೆ ಎಲ್ಲಿಗಮ್ಮ ಹೋಗ್ಬೇಕು? ಅವರೆಲ್ಲ ಇಷ್ಟು ವರ್ಷ ತೆರಿಗೆ ಕಟ್ಕೊಂಬಂದಿದ್ದಾರೆ, ಇಷ್ಟು ವರ್ಷ ಜೀವನ ಮಾಡಿದ್ದಾರೆ. ಈಗಮ್ಮ ಎಲ್ಲಿಗಮ್ಮ ಹೋಗ್ಬೇಕು? ಅವರೆಲ್ಲ ಒಂದು ಸ್ವಲ್ಪನಾದರೂ ಮಾನವೀಯತೆಯಿಂದ ಯೋಚನೆ ಮಾಡಿಲ್ಲಮ್ಮ. ಇದಕ್ಕಿದ್ದಂಗೆ 5,000 ಎಕರೆ ತಗೊಂಡು ಏನರಮ್ಮ ಮಾಡ್ತೀರಿ? ಅಲ್ಲೇನೋ ಹೊಲ ಉಳಿತೀರಾ, ಭತ್ತ ನಾಡ್ತೀರಾ, ಏನು ಭತ್ತ ಬೆಳಿತೀರಾ, ಅಡಿಕೆ ಬೆಳಿತೀರಾ, ಬಾಳೆ ಬೆಳಿತೀರಾ? ಏನೂ ಮಾಡಲ್ಲಮ್ಮ ನೀವು. ಅದನ್ನೆಲ್ಲ ಏನಾರ ಮಾಡಿ ಅದನ್ನು ಕೂಡ ಸರ್ಕಾರಕ್ಕೆ ಕೊಟ್ಟುಬಿಟ್ಟು ಅಲ್ಲಿ ಬಾಡಿಗೆ ತಗೊಳಕ್ಕೆ ಜೀವನ ಮಾಡಿ. ಬೇಡಮ್ಮ, ಇದು ದಯವಿಟ್ಟು ಬೇಡ. ಬಡವ್ರನ್ನ ಬದುಕಕ್ಕೆ ಬಿಡಿ. ಸರ್ಕಾರಗಳಂತೂ ಬಡವ್ರ ಪರವಾಗಿ ಏನೂ ಕೆಲಸ ಮಾಡ್ತಾ ಇಲ್ಲ. ನೀವಾದರೂ ಕೂಡ ರಾಜರಾಗಿ ಬದುಕಬೇಕು. ರಾಜರು ಮಹಾರಾಜರ ಥರ ಆಗಿ ಬದುಕಬೇಕಮ್ಮ. ಈ ಸರ್ಕಾರಗಳು ಗುಲಾಮರಾಗಿ ಬದುಕಕ್ಕೆ ಹೋಗ್ಬೇಡಿ. ಯಾಕಂದರೆ ಮಹಾರಾಜರು ಎಂತೆಂಥ ಭಯಂಕರವಾಗಿ ಹೆಸರಿದೆ ಮಹಾರಾಜರಿಗೆ. ಇನ್ನೂ ಕೂಡ ಅವ್ರನ್ನ ನಾವು ಕೊಂಡಾಡ್ತಾ ಇದ್ದೀವಿ, ಇನ್ನೂ ಅವರಿಗೆ ನಾವು ಕೈ ಮುಗಿತಾ ಇದ್ದೀವಿ, ಇನ್ನೂ ದಿನ ಬೆಳಕಾದರೆ ಅವ್ರನ್ನ ನೆನೆಸ್ಕೊತಾ ಇದ್ದೀವಿ. ಯಾಕಂದರೆ ಅಂಥ ಒಳ್ಳೆ ಕೆಲಸ ಮಾಡೋಗಿದ್ದಾರೆ. ನೀವು ಕೂಡ ಅವರ ಸಾಲಿಗೆ ಸೇರ್ಕೋಬೇಕು. ಅವರ ಹೆಸರು ಪಕ್ಕದಲ್ಲಿ ನಿಮ್ಮ ಹೆಸರು ಕೂಡ ಪ್ರಮೋದ ಅಮ್ಮವರು ಇಷ್ಟೊಂದು ಒಳ್ಳೊಳ್ಳೆ ಕೆಲಸ ಮಾಡೋಗಿದ್ದಾರೆ, ಅವ್ರ ರೀತಿಯೇ ಇಷ್ಟೊಂದು ಒಳ್ಳೆ ಕೆಲಸ ಮಾಡೋಗಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಕೂಡ ಅವರ ಹೆಸರು ಜೊತೆಗೆ ನಿಮ್ಮದು ಕೂಡ ಬರಬೇಕು ಅಂತಂದು ಹೇಳಿ ನಾನು ನಿಮ್ಮನ್ನು ಬೇಡ್ಕೊತಾ ಇದ್ದೀನಿ. ದಯವಿಟ್ಟು ಅಲ್ಲಿ ಬಡವ್ರನ್ನ ಬದುಕಕ್ಕೆ ಬಿಡಿ, ಬಡವ್ರನ್ನ ಜೀವನ ಮಾಡೋಕ್ಕೆ ಬಿಡಿ. ಯಾಕಂದರೆ ಆ 5,000 ಎಕರೆ ನಿಮಗೆ ಲೆಕ್ಕನಿಲ್ಲ, ಅದು ಬೇಕು ಆಗಿಲ್ಲ. ಇವಾಗ ಬೇಕಾದಷ್ಟು ಇರೋ ಆಸ್ತಿನ ಕಾಪಾಡ್ಕೊಂಡು ಹೋಗಿ ಇರೋದ್ರಲ್ಲೇ ಜೀವನ ಮಾಡ್ಕೊಂಡು ಹೋಗಿ ಸಾಕು. ಅದು ಬೇಡಮ್ಮ. ನಿಮಗೆ ಬೇಕಾದಷ್ಟು ಆಸ್ತಿ, ಹಣ,
ಬೇಕಾದಷ್ಟು ಇದೆಯಮ್ಮ. ಬಡವರ ಮೇಲೆ ದಯವಿಟ್ಟು ಯಾರು ಕಣ್ಣು ಹಾಕಬೇಡಿ. ಯಾಕಂದರೆ ಬಡವರ ಶಾಪ ಇವತ್ತು ತಗಲಿಲ್ಲ ಅಂದರೂ ಕೂಡ ಮುಂದೆ ಅದು ಬಡವರ ಶಾಪ ಒಂದಲ್ಲ ಒಂದಿನ ಬಡವರ ಕಣ್ಣೀರು, ಬಡವರ ಶಾಪ ಇದು ದೊಡ್ಡವರಿಗೆ ತಟ್ಟುತ್ತದು. ಯಾಕಂದರೆ ಇದಕ್ಕೆ ಬೇಕಾದಷ್ಟು ಇತಿಹಾಸಗಳು ಇದ್ದಾವೆ, ಬೇಕಾದಷ್ಟು ದಾಖಲೆಗಳು ಇದ್ದಾವೆ. ಅದರಿಂದ ಬೇಡ, ದಯವಿಟ್ಟು ಇವತ್ತಿನ ರಾಜಕಾರಣಿಗಳ ಜೊತೆ ಸೇರಿಕೊಂಡು ನೀವು ಇಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ, ಇಂಥ ಮಹಾ ದೊಡ್ಡ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 78-80 ವರ್ಷ ಆಗ್ತಾ ಬಂದಿದೆ. ಇನ್ನೂ ಕೂಡ ನಾವು ಅದು ಬೇಕು ಇದು ಬೇಕು ಅಂತಂದೇಳಿ ಬಡ್ದಾಡ್ತಾ ಇದ್ದೀವಿ. ಅಂಥ ಸಮಯದಲ್ಲಿ ನೀವು ಇದ್ಕಿದ್ದಂಗೆ ಬಂದ್ಬಿಟ್ಟು ನಮಗೆ ಮೈಸೂರು ರಾಜರ ಹೆಸರಿತ್ತು, ಅದನ್ನು ನಮ್ಮ ಹೆಸರಲ್ಲಿ ಬಡ್ಕೊಡಿ ಅಂತಂದು ಕೇಳೋದು ಮಹಾ ದೊಡ್ಡ ತಪ್ಪು. ಅದನ್ನು ರಾಜರು ಬಿಟ್ಟಿದ್ದಾರೆ, ಅದನ್ನು ರಾಜರು ಬದುಕಕ್ಕೆ ಬಿಟ್ಟಿದ್ದಾರೆ, ಅದನ್ನು ರಾಜರು ಜೀವನ ಮಾಡೋಕ್ಕೆ ಬಿಟ್ಟಿದ್ದಾರೆ. ಅದನ್ನು ದಾನ ಮಾಡಿರ್ಬೋದು, ಇಲ್ಲ ಹಂಗೆ ಬಿಟ್ಟು ಬಂದಿರ್ಬೋದು. ದಯವಿಟ್ಟು ಇಷ್ಟು ವರ್ಷ ಇಲ್ಲಿವರೆಗೂ ಕೂಡ ಅವರೆಲ್ಲ ಕಂದ ಎಲ್ಲ ಕಟ್ಕೊಂಡ್ಬಂದಿದ್ದಾರೆ. ಅದನ್ನು ಅವ್ರ ಜೀವನ ಹಾಳು ಮಾಡಬೇಡಿ, ಅವ್ರನ್ನ ಬದುಕಕ್ಕೆ ಬಿಡಿ. ದಯವಿಟ್ಟು ಸರ್ಕಾರಗಳಂತೂ ಬಡವರ ಪರ ಇಲ್ಲ. ಯಾವ ಸರ್ಕಾರನ ಹೆಸರು ತಗೊಳ್ಳಲ್ಲ ಇಲ್ಲಿ. ಯಾವ ರಾಜಕಾರಣಿ ಕೂಡ ಬಡವರ ಪರ ಇಲ್ಲ, ಕೂಲಿ ಕಾರ್ಮಿಕರ ಪರ ಇಲ್ಲ, ಯಾರೂ ಇಲ್ಲ. ಎಲ್ಲ ಅವರವರ ಸ್ವಾರ್ಥದಿಂದ ಇವತ್ತು ರಾಜಕೀಯ ಮಾಡ್ತಾ ಇದ್ದಾರಮ್ಮ. ಅವ್ರಿಗೆಲ್ಲ ಅವರು ನಿಮ್ಮ ಕಾಲದಶಲ್ಲಿ ನುಗ್ಗಬೇಕು ಅಂತ ಒಳ್ಳೆ ಕೆಲಸ ಮಾಡಿ ಅಂತಂದು ಹೇಳಿ ನಿಮ್ಮನ್ನು ಬೇಡ್ಕೊತಾ ಇದ್ದೀನಿ. ದಯವಿಟ್ಟು ಕೈ ಮುಗಿದು ಬೇಡ್ತೀನಿ, ಬಡವ್ರನ್ನ ಬದುಕಕ್ಕೆ ಬಿಡಿ. ಎಷ್ಟೋ ಜನ ಬಡವರು ಕೂಲಿ ಕಾರ್ಮಿಕರು, ಯಾಕಂದ್ರೆ ಅಲ್ಲಿ ಆ ಜಾಗದಲ್ಲಿ MLA ಗಳಾಗಿರ್ಬೋದು, MP ಗಳಾಗಿರ್ಬೋದು, ಅವ್ರ ಜಾಗ ಇಲ್ಲ. ನೀವು ದೊಡ್ಡ ಜಾಗಕ್ಕೆ ಬೇಕಾದಷ್ಟು ಜಾಗಗಳವೆ, ಅದಕ್ಕೆ ಕೈ ಹಾಕಿ ನಮಗೆ ವಾಪಸ್ ಕೊಟ್ಬಿಡಿ ಅಂತಂದು ಹೇಳ್ಬಿಟ್ಟು. ಆದರೆ ಇಂಥ ಬಡವರು ಜಾಗಕ್ಕೆಲ್ಲ ಕೈ ಹಾಕಕ್ಕೆ ಹೋಗ್ಬೇಡಿ. ಅದು ನಿಮಗೆ ಒಳ್ಳೆಯದು ಅಲ್ಲ, ಒಳ್ಳೆ ಹೆಸರು ಬರಲ್ಲ. ಇದು ಇಡೀ ದೇಶದಲ್ಲಿ ಹೆಸರು ಹಾಕ್ಬಿಡುತ್ತೆ. ದಯವಿಟ್ಟು ಇಂಥ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಅಮ್ಮ, ಬಡವ್ರನ್ನ ಬದುಕಕ್ಕೆ ಬಿಡಿ ಅಮ್ಮ ಅಂತಂದು ಹೇಳಿ ನಿಮ್ಮನ್ನು ಆ ಬಡವರ ಪರ ನಾನು ಒಬ್ಬ ಬಡವ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ಒಳ್ಳೆಯದಾಗಲಿ. ಜೈ ಮೈಸೂರು ರಾಜರೇ.